ಹಾಯ್, ನಾನು ಶು. ನೀವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬರೀ ಬೀರು ಕಟ್ಟಿಡೋದು ಮಾತ್ರ ಹೇಳಿದ್ರಿ, ಆದರೆ ನೀವು ಪ್ರತಿನಿತ್ಯ ಇಟ್ಟು ಪೂಜೆನೂ ಮಾಡ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ರಿ. ನಾನು ಈಗ ಮೊದಲನೇದಾಗೆ ಹಾಕೊಂಡಿದ್ದು ವಿಷ್ಣು ಕವಡೆ. ವಿಷ್ಣು ಕವಡೆ ಅಂತ ಅಂದರೆ ಲಕ್ಷ್ಮಿಗೇ ತುಂಬ ಇಷ್ಟ. ಅದ್ರ ಜೊತೆಗೆ ನಾನು ಎಲ್ಲೋ ಕವಡೆ, ಗೋಮತಿ ಚಕ್ರ, 2 ಥರ ಗುಲಗಂಜಿ, ಬಿಳಿ ಮತ್ತು ಕೆಂಪು, 6 ಏಲಕ್ಕಿ, 6 ಅಡಿಕೆ, 6 ಕಮಲದ ಬೀಜ, ₹6 ಮತ್ತು ಹಾಗೆ 1 ಶ್ರೀಫಲ, 6 ಅರ್ಶಿನದ ಕೊಂಬು, ಇಷ್ಟನ್ನು ಕೂಡ ಇಟ್ಟು ನಾನು ಪ್ರತಿನಿತ್ಯ ಪೂಜೆ ಮಾಡ್ತೀನಿ. ಈ ರೀತಿ ಪೂಜೆ ಮಾಡೋದ್ರಿಂದ ನನಗೆ ಸಾಕಷ್ಟು ಒಳ್ಳೆಯದಾಗಿದೆ. ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ನಾನು ಕಂಡುಕೊಂಡಿದ್ದೀನಿ. ಇಷ್ಟು ವಸ್ತುಗಳು ನಮಗೆ ಲಕ್ಷ್ಮಿಗೆ ಪ್ರಿಯವಾಗಿರುತ್ತೆ ಅಂತ ಹೇಳ್ಬೋದು. ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ನಾವು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ಎನರ್ಜಿ ಇರುತ್ತೆ. ಹಾಗೆ ನಾವು ಯೋಚನೆ ಮಾಡೋದು ಕೂಡ ಪಾಸಿಟಿವ್ ಆಗಿರುತ್ತೆ. ಹಾಗೆ ಅಂದುಕೊಂಡಿದ್ದು ಕೆಲಸಗಳು ಕೂಡ ತುಂಬ ಸುಗಮವಾಗಿ ಸಾಗುತ್ತೆ ಅಂತಾನು ಹೇಳ್ಬೋದು. ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ವಾತಾವರಣ ಇರಬೇಕು ಅಂದರೆ ಈ ರೀತಿ ವಸ್ತುಗಳನ್ನ ತಂದಿಟ್ಟು ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ.